ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡಾತೀನಿ. ಡೇ 4 ಫುಡ್ ಚಾಲೆಂಜ್, ಸ್ಟ್ರೀಟ್ ಫುಡ್ ಚಾಲೆಂಜ್ ಗೆ ಸ್ವಾಗತ. ಸುಸ್ವಾಗತ. ಬರ್ರಿ ಇವತ್ತಿನ ಡೇ ಒಳಗ ಏನೆಲ್ಲ ಆಕೇತಿ ನೋಡೋಣಂತ. ನೋಡ್ರಿಪ್ಪ, ತೋರ್ಸೋರಂತ ಭಾಳ ಚೆನ್ನಾಗಿ ಕಮೆಂಟ್ ಮಾಡ್ಯಾರ. ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ, ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ ಅಂತೇಳಿ. ಸೊ ಇವತ್ತ ಒಂದು ಕಮೆಂಟ್ ಅನ್ನ ನಾನು ಪಿಕ್ ಮಾಡತ್ತೀನಿ. ಸೊ ಯಾವ ಕಮೆಂಟ್ ಅನ್ನೋದನ್ನ ನಾನು ನಿಮ್ಗೆ ಬರ್ತಾ ಹೇಳ್ತೀನಿ ಅಂತ. ಸೊ ಯಾರು ಮೇಡಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಆಲ್ರೆಡಿ ನಮ್ಮ ಚಾನಲ್ಗೆ 24,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಯಾರು. ಖುಷಿ ವಿಷಯ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ತುಂಬು ಹೃದಯದ ಧನ್ಯವಾದಗಳು ನಿಮ್ಗೆಲ್ಲರಿಗೂ. ಬರ್ರಿ ಚಾ ಕುಡಿ, ನಂತ ಬೆಳಗ್ಗೆ ಬಿಸಿ ಬಿಸಿ ಚಾ. ಎಸ್, ಸಬ್ಸ್ಕ್ರೈಬ್ ಮಾಡ್ರಪ್ಪ. ಇಂಟ್ರೋ ಮುಗಿಯೋದ್ರೊಳಗ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನೋಡ್ರಿ, ಇಲ್ಲಿ ಅಪೂರ್ವ ಅನ್ನೋರು ಗ್ಯಾಲರಿ ಇಲ್ಲ ಅಂದ್ರೂ ಸಹಿತ ಕಿಟಕಿ ಹತ್ರ ನೀರು ಮತ್ತೆ ಕಾಳುಗಳನ್ನ ಇಟ್ಟಾರ ಪಕ್ಷಿಗಳು ಸಹಿತ ಬಂದು ತಿನ್ನಾತವು. ನೀವ್ ಯಾರ್ಯಾರೆಲ್ಲ ಪಕ್ಷಿಗಳಿಗೆ ನೀರು ಮತ್ತೆ ಕಾಳುಗಳನ್ನ ಇಟ್ಟಿರಿ, ಲಘು ವಿಡಿಯೋನ ಕಳಿಸ್ರಿ. ಯಾಕಂದ್ರೆ ನಿಮ್ಮನ್ನ ನೋಡಿ 4 ಜನ ಇನ್ಸ್ಪೈರ್ ಆಗ್ತಾರ. ಎಲ್ಲೋದ್ಲಕ್ಕ ಶೋನು? ಹೆಂಗೆ ಓಡೋಕೈತೆ ನೋಡ್ರಿ ಡೋಂಟೆ. ಸೊ ಇವಾಗ ನಾನು ಎಲ್ಲಿ ಹೊಂಟೇನಪ್ಪ ಅಂತಂದ್ರೆ ಆ್ಯಸ್ ಯೂಶುವಲ್ ಸ್ವಲ್ಪ ಕೆಲಸ ಇತ್ತು, ಸ್ಟುಡಿಯೋ ಕಡೆ ಹೊಂಟೇನಿ. ಏನಪ್ಪ ಕೆಲಸಪ್ಪ ಅಂತಂದ್ರೆ ಒಬ್ಬರು ಹೊಸ ಎಡಿಟರ್ ಬಂದಾರಂತ ನಮ್ಮ ಸ್ಟುಡಿಯೋಕ್ಕೆ. ಭಾಳ ಖುಷಿ ಆಗತೈತಿ ನನಗೆ, ಭಾಳ ಹೆಮ್ಮೆನೂ ಆಗತೈತಿ ಅಷ್ಟ. ಸೊ ಅವ್ರಿಗೆ ಭೇಟಿ ಆಗ್ಬೇಕಾಗೈತಿ. ಏನು ನಡ್ಸ್ಯಾರಿ ಶ್ವೇತವ್ರ? ಏನಿಲ್ಲ ನೋಡ್ರಿ, ಊಟ ಮಾಡಕ್ ಈಗ ಇಲ್ಲ, ಹೊರಗಿಡ. ನಾನು ಸ್ಟುಡಿಯೋಕ್ಕೆ ಈಗ ಹೋಗಿ ಈಗ ಬನ್ನಿ. 2 ಆಗಿ ಬಂದ ಟೈಮ್ ಆಲ್ಮೋಸ್ಟ್. ಇದೇನು ಮಾವಿನ ಉಪ್ಪಿನಕಾಯಿ ಮತ್ತೆ ತೊಳೆದಿಟ್ಟಾರಲ್ಲ ಮಮ್ಮಿ ಮಾವಿನ ಉಪ್ಪಿನಕಾಯಿ ಹಾಕಿ ಏನೇನು ತೋರ್ಸಾರಂತ ನೋಡ್ರಿಪ್ಪ ಊಟದಾಗ. ನೋಡ್ರಿ ಇಲ್ಲಿ ನಮ್ಮ ಸ್ಪರ್ಶಂದ ಹೊಸ ಡ್ರೆಸ್ ತಂದೇವ್ ನಾವು. ಹೆಂಗೈತಿ? ಸೊ ಇದು ಟಾಪ್, ಆಮೇಲೆ ಇದು ಕೆಳಗಿಂದ ಸ್ಕರ್ಟ್. ಸೊ ಕ್ರಾಸ್ ಸ್ಕರ್ಟ್ ಐತಿ ಮತ್ತೆ ಕ್ರಾಸ್ ಟಾಪ್ ಐತಿ. ಇದರದ ಫ್ಯಾಷನ್ ಡಿಸೈನರ್ ಯಾರಪ್ಪ ಅಂತಂದ್ರ ನಮ್ಮ ಶ್ವೇತಾ ಅವ್ರು ಹೋದ್ರ ನೋಡ್ರಿ ಒಳಗ. ಶ್ವೇತಾ ಬರ್ರಿ. ಹಾ, ಗ್ಯಾಸ್ ಬಂದ್ ಮಾಡಿ ಬಂದ್ರಿ. ಎಲ್ಲಿ ಕಲ್ತೈತಿ ನೀವು ಫ್ಯಾಷನ್ ಡಿಸೈನಿಂಗ್? ನೋಡ್ರಿ ಫೋಟೋ ತೆಗಿನಿಂದ. ವಾ ಸೂಪರ್. ಹಾಯ್, ಹಲೋ. ರೇ ಮಾಡೆಲ್ ಫೋಟೋ ಶೂಟ್. ಓಕೆ, ನೆಕ್ಸ್ಟ್ ಪೋಸ್ ಪ್ಲೀಸ್. ಗೊತ್ತಲ್ಲ ಅಂದ್ರೆ ಎಲ್ಲ ದರ್ಶನ ಆಕೈತಿ. ಬೇಡ ಕುಂದ್ರಿ ಬೇಡ. ಡ್ಯಾನ್ಸ್ ಮಾಡ. ತಯ್ಯ ಶಾಪ್. ಅಭಿ ಹಿಂಗ ಡ್ಯಾನ್ಸ್ ಮಾಡಿ. ಹಿಂಗ ಡ್ಯಾನ್ಸ್ ಮಾಡಿ. ಏನ್ ಡ್ಯಾನ್ಸ್ ನೋಡ್ರಪ್ಪ ಇಕ್ಕಿದ. ನೆಲ ಮುಟ್ಟ ಡ್ಯಾನ್ಸ್. ಗುಡ್ ಈವ್ನಿಂಗ್ ಶ್ವೇತು. ವೆರಿ ಗುಡ್ ಈವ್ನಿಂಗ್. ಎಲ್ಲಿ ಕರ್ಕೊಂಡು ಹೊಂಟಿರಿ? ಡೇ 4 ಆಫ್ ಸ್ಟ್ರೀಟ್ ಫುಡ್ ಚಾಲೆಂಜ್. ಇವತ್ತು 4ನೇ ದಿವಸ. ಸೊ ಇವತ್ತು ಎಲ್ಲಿ ಹೊಂಟೇವಿಯಪ್ಪ ಅಂತಂದ್ರೆ ನಮ್ಮ ಈಚೆಲೆ ನಾವು ಹೊಂಟಿಲ್ಲ. ಎಲ್ಲಿ ಹೊಂಟೇರಿ ಶ್ವೇತವ್ರ? ಒಬ್ರು ಕಮೆಂಟ್ ಹಾಕಿದ್ರ ಆ ಜಾಗಕ್ಕೆ ಹೊಂಟೇವಿ ನಾವ್ ಇವತ್ತು. ಸೊ ಕಮೆಂಟ್ ಹಾಕಿದವರು ಸ್ವಲ್ಪ ಸ್ಪೆಷಲ್ ಅದಾರೆ. ಯಾರು ಅಂತೇಳಿ ನಿಮ್ಗೆ ಎಲ್ಲರಿಗೂ ಗುರ್ತಿದ್ದನ ಐತಿ. ಬರ್ರಿ ಅಲ್ಲಿ ಹೋಗ್ತೇವಂತ, ಆಮೇಲೆ ಅವ್ರ ಹೆಸರನ್ನ ಹೇಳ್ತೇವಂತ. ನಡ್ರಿ ಹೋಗೋಣ. ನಡ್ರಿ ಹತ್ರಿ. ಮತ್ತೆ ಯಾಕೆ ವಿಚಾರ ಮಾಡತ್ತೀರಿ? ಹಾ, ಶ್ವೇತಾ ಮೇಡಮ್ ಹೇಳ್ರಿ. ಎಲ್ಲಿ ಬಂದ್ರಿ? RR ಫುಡ್ಸ್. ಓಕೆ. ಸೊ ಇಲ್ಲಿ ಬಾ ಅಂತೇಳಿ ನಿಮ್ಗೆ ಯಾರು ಹೇಳಿದ್ರ? ಆಕಾಶ್ ಅಣ್ಣ ಮೆಸೇಜ್ ಮಾಡಿದ್ರ ನಮ್ಗ. ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿದ್ರ RR ಫುಡ್ ಒಳಗೆ ಹೋಗ್ರಿ, ಇದು ಚಾಟ್ ಅಂಗಡಿ ಐತಿ, ಜಬರ್ದಸ್ತ್ ಸಿಗ್ತೈತೆ ಅಂತೇಳಿ. ನೋಡ್ರಿ ಇಲ್ಲಿ ಎಷ್ಟು ವೆರೈಟೀಸ್ ಅದಾವ. ಕೊತ್ತಂಬರಿ ವಡಿ, ದಾಬೇಲಿ, ತಂದೂರ್ ದಾಬೇಲಿ, ಪನ್ನೀರ್ ದಾಬೇಲಿ, ಚೀಸಿ ದಾಬೇಲಿ, ಮಸಾಲಾ ಪಾವ್, ಏನೇನೆಲ್ಲ ಅದಾವ. ಮತ್ತೆ ಎಲ್ಲ ರೇಟ್ ರೀಸನೇಬಲ್ ಅದಾವ, ಭಾಳ ಜಾಸ್ತಿ ಏನಿಲ್ಲ. ಹೌದು. ಈಗ ತಗೊಳ್ಳೋಣಂತ, ಟ್ರೈ ಮಾಡೋಣಂತ, ಅವ್ರಿಗೂ ಹೋಗಿ ಮಾತಾಡ್ಸೋಣಂತ.
ಫಸ್ಟ್ ಏನ್ ತಗೊಳ್ಳೋಣ್ರಿ? ಫಸ್ಟಿಗೆ ಏನೈತೆ ಅದನ್ನ ತಗೊಳ್ಳೋಣ. ಕೊತ್ತಂಬರಿ ವಡಾ ತಗೊಳ್ಳೋಣ. ಎಸ್. ಓಕೆ ಬರ್ರಿ, ಈಗ ಅಂಕಲ್ಗೂ ಮಾತಾಡ್ಸೋಣಂತ. ಹಾ ನೋಡ್ರಿ ಶ್ವೇತಾ ಅವ್ರ, ಕೊತ್ತಂಬರಿ ವಡ ಹಾಕಿದ ಕೂಡಲೇ ನೀರ ಎಣ್ಣೆಯಾಗ ಕರಿಯಾಕತ್ತು, ನೀರಾಗ ನಾತನ್ನ ರೆಡಿ ಮಾಡಿ ಇಟ್ಟಾರೆ ಅಂಕಲ್. ಹಾ ಅಂಕಲ್ ರೆಡಿ ಮಾಡಿ ಇಟ್ಟಾರ ನೋಡ್ರಿ. ನಾವು ಈಗ ಫಸ್ಟಿಗಂತೂ ಕೊರಿಯಂಡರ್ ವಡ ಆರ್ಡರ್ ಮಾಡೇವಿ, ಅಂದ್ರೆ ಕೊತ್ತಂಬರಿ ವಡ. ಸೊ ಅದು ರೆಡಿ ಆಗತ್ತೈತಿಲ್ಲ. ಬರೀ ಹಂಗಿತ್ತಂದ್ರೆ ಅವ್ರನ್ನ ಮಾತಾಡ್ಸೋಣಂತ, ಏನೇನು ಕೇಳೋಣಂತ ಕ್ವಶನ್ಸ್ ಒಂದಿಷ್ಟು. ಅಂಕಲ್ ನಿಮ್ಮ ಹೆಸರು ರೀ? ಉಮೇಶ್ ದಾಬೋಲ್ಕರ್. ಉಮೇಶ್ ಅವ್ರ ಹೆಸರು. ಅವ್ರು ಇಲ್ಲಿ ಅಂಗಡಿ ಇಟ್ಟು ಎಷ್ಟು ವರ್ಷ ಆಯ್ತು ಕೇಳೋಣ? ಎಷ್ಟು ವರ್ಷ ಆತ್ರಿ ಅಂಕಲ್? 15 years हो गया हमको. 15 ವರ್ಷ ಆತಂತ. ಅವ್ರಿಗೆ ಕನ್ನಡ ಅರ್ಥ ಆಕೈತಿ, ಬಟ್ ಮಾತಾಡೋಕೆ ಬರಂಗಿಲ್ಲ ಅವ್ರಿಗೆ. ಅದ್ರ ಸಲಾಗಿ ಅವ್ರು ಹಿಂದಿ ಒಳಗೆ ಆನ್ಸರ್ ಹೇಳ್ತಾರೆ, ನಾ ಕನ್ನಡದಾಗ ಕ್ವಶನ್ಸ್ ಕೇಳ್ತೇನೆ. 15 ವರ್ಷ ಆತಂತ ಅವ್ರು अंगड़ी इट्ಟ. अंकल आपके पास पहले क्या था, मतलब फर्स्ट आप स्टार्ट किए तब फर्स्ट कौन सा डिश आपने यहाँ पे किया था? पहले हम लोग बॉम्बे टाइप का वड़ा पाव चालू किए, हाँ। दाबेली चालू किया, ओके। और 2-3 महीने के बाद कोथिंबीर वड़ी चालू किया। तो कोथिंबीर वड़ी बहुत फेमस हो गया आपका। हाँ। ನೋಡ್ರಿ, ಇವ್ರು ಫಸ್ಟಿಗೆ ಮುಂಬೈ ಸ್ಟೈಲ್ನಾಗ ದಾಬೇಲಿ ವಡಾಪಾವ ಇಂಥದನ್ನು ಮಾಡ್ತಿದ್ರಂತ. ಅದಾದಮೇಲೆ ಕೊತ್ತಂಬರಿ ವಡ ಸ್ಟಾರ್ಟ್ ಮಾಡಿದ್ರಂತ. ಸೊ ಇವ್ರ ಕಡೆ ಕೊತ್ತಂಬರಿ ವಡ ಭಾಳ ಫೇಮಸ್ ಐತಿ. ಮತ್ತು ಇವರು ನಾನು ಶ್ವೇತಾ ಹೆಂಗೆ ಗಂಡ ಹೆಂಡತಿ ಕೂಡಿ ಮಾಡ್ತೇವಲ್ಲ, ಹಂಗೆ ಇವರು ಕಪಲ್ಸ್ ಸೇರಿ ಬಿಸ್ನೆಸ್ಸನ್ನು ನಡೆಸ್ತಾರೆ. ನನಗಿದ್ನ ಆಕಾಶನ ಹೇಳಿದ್ದ. ಸೊ ಇಲ್ಲಿ ಬಂದೇವಿ, ಆಂಟಿನೂ ಬಂದ್ರಿ ಈಗ ಜಸ್ಟ್. ಆಂಟಿ ನಮಸ್ತೆ. ನಮಸ್ತೆ. ಆರಾಮದ ರೀ? ಆರಾಮೇ. ನಿಮ್ಮ ಹೆಸರು ರೀ? ಅನಿತಾ. ಸೊ ನೋಡ್ರಿ, ಉಮೇಶ್ ಅನಿತಾ ಅವರು ಸೇರಿಸಿ RR ಶಾಪನ್ನು ನಡೆಸ್ತಾರೆ. RR ಫುಡ್ಸ್ ಯಾಕ್ರಿ ಸರ್? हमारा दो बेटी का नाम है दोनों का. दोनों बेटी का नाम. ಅವ್ರು ಇಬ್ರು ಹುಡುಗಿಯರ ಅದಾರಂತ. ನಮಗನ ಒಂದು ಹುಡುಗಿ ಐತಿ, ಇಬ್ರು ನಮಗೆ ಒಂದು ಹೆಂಗೆ ಹುಡುಗಿ ಐತಲ್ಲ ಹಂಗೆ ಇಬ್ರು ಹುಡುಗಿಯರ ಅದಾರಂತ. RR ಅಂತೇಳಿ ಹೆಸರು ಇಟ್ಟಾರ ಅವ್ರು. हमको बहुत खुशी हुआ आपसे मिलके. थैंक यू वेरी मच. हम भी कपल मिलके यूट्यूब बनाते हैं, आप कपल मिलके ये कर रहे हैं. हाँ RR फूड्स चला रहे हैं. हमको बहुत खुशी हुआ. ಥ್ಯಾಂಕ್ ಯು ಸೋ ಮಚ್. थैंक यू. ಬರೀ ಹಂಗಿತ್ತಂದ್ರೆ ಟೇಸ್ಟ್ ನೋಡೋಣ, ಟ್ರೈ ಮಾಡೋಣ ಹೆಂಗೈತೆ ಅಂತ ನಿಮಗೆ ರಿವ್ಯೂ ಕೊಡ್ತೇನಂತ. ಎಲ್ಲ ಹೇಳಿದ್ರಿ, ಈ ಏರಿಯಾ ಎಲ್ಲಿ ಬರ್ತೈತಿ ಎಲ್ಲಿ ಸಿಗ್ತೈತಿ ಅನ್ನೋದು ಹೇಳಿಲ್ಲಲ್ರಿ. ಇದು ಭಾಳ ಫೇಮಸ್ ಏರಿಯಾ ಐತಿ, ಯಾಕಂದ್ರೆ ಇಲ್ಲೇ ಸಾಯಿ ಮಂದಿರ್ ಕಾರ್ನರ್ ಕನ ಐತಿ. ಇದು ಸಾಯಿ ಮಂದಿರ್ ಇಲ್ಲೇ ಐತಿ ಮುಂದೆ ಹೋದ್ರ. ನೋಡ್ರಿ, ಈ side ಆಮೇಲೆ ಇದು ಸಾಯಿ ಹೊಸ ಮಂದಿರ್. ಕಲಾ ಮಂದಿರ್ ಬಿಲ್ಡಿಂಗ್ ಹೌದು. ಫಸ್ಟ್ ಗೇಟ್ ಬಾಜುಕನ ಐತಿ ನೋಡ್ರಿ. ಫಸ್ಟ್ ಗೇಟ್ ಇಂದ ಹಿಂಗ ಸಾಯಿ ಮಂದಿರ್ಗೆ ಒಳಗೆ ಹೋಗ್ಬೇಕಾದ್ರೆ ಕಾರ್ನರ್ ಕನ ಫಸ್ಟ್ ಶಾಪ್ ಐತಿ. ನಿಮ್ಗೆ ದೂರಿಂದ ತೋರಿಸ್ತೇನೆ ನೋಡ್ರಿ ಈಗ ಹೆಂಗೈತೆ ಅಂತೇಳಿ. ಇದ್ ನೋಡ್ರಿ, ಇಲ್ಲೇ ರೋಡ್ ಕಲಾ ಮಂದಿರ. ಈಚೆ ಕಡೆ ಹೋದ್ರ ಸಾಯಿ ಮಂದಿರ, ಹಾ ಇದು ಕಲಾ ಮಂದಿರ ಹೊಸ ಬಿಲ್ಡಿಂಗ್. ಕರೆಕ್ಟ್. ಇಲ್ಲಿ ಬಾಜುಕ ಫಸ್ಟ್ ಗೇಟ್ ಐತಿ. ಸೊ ಫಸ್ಟ್ ಗೇಟ್ ಇಂದ ಬಂದ್ರೆ ನಿಮ್ಗೆ ಫಸ್ಟ್ ಕಾರ್ನರ್ ಕನ ಅಂಗಡಿ ತೋರಿಸ್ತೇನೆ ಬರ್ರಿ. ಇಲ್ಲಿ ಹೇಳ್ತೇನೆ ನೋಡ್ರಿ, ಇದು RR ಫುಡ್ಸ್, ಇದು ಫಸ್ಟ್ ಗೇಟ್, ಇದು ಕಲಾ ಮಂದಿರ, ಈಚೆ ಕಡೆ ಸಾಯಿ ಮಂದಿರ. ಇಲ್ಲಿ ನಮ್ಮ ಶ್ವೇತಾ ಅವ್ರು ನಿಂತಾರೆ, ನಮ್ಮ ಸ್ಪರ್ಶನ್ ಕರ್ಕೊಂಡ. ಶ್ವೇತಾ ಅವ್ರ ರೆಡಿ ಆಯ್ತಾ ಕೊರಿಯಂಡರ್ ವಡ? ಹಾ ಆಂಟಿ ರೆಡಿ ಮಾಡಿಕೊಟ್ರ ಸರ್ವ್ ಮಾಡಿಕೊಡ್ತಾರೆ ಈಗ. ಓಕೆ ಓಕೆ, ಲೆಟ್ಸ್ ಟ್ರೈ ದಿಸ್. ಆಲ್ರೆಡಿ ಕರೆದು ಬಂದು 2 ನಿಮಿಷನಾಗ ನೋಡ್ರಿ ಬಂತ. ಸ್ಪೆಷಲಾಗಿ ರೆಡಿ ಮಾಡಿ ತಂದು ಕೊಟ್ರ. ತೋರಿ ಶ್ವೇತಾ ಅವ್ರೆ, ಥ್ಯಾಂಕ್ ಯು. ಟೇಸ್ಟ್ ಮಾಡಿ ನೋಡ್ರಿ ಹೆಂಗೈತೆ ಅಂತ ಹೇಳ್ರಿ. ಜಬರ್ದಸ್ತ್. ಬರೀ ಟೇಸ್ಟ್ ಮಾಡಿ ನೋಡೋಣ ಹೆಂಗೈತೆ ಹೇಳ. बहुत गरम है. ಹಾ साउकाश. ಹಾಂ ಭಾಳ ಬಿಸಿ ಐತಂತ ಸಾವಕಾಶ ಸ್ವಲ್ಪ ಆರ್ಲಿ ತಡ್ರಿ. ಆರ್ಲಿ ತಣ್ಣಗಾಗ್ಲಿ. ಬರೀ 50 ರೂಪಾಯಿಗೆ 4 ಪೀಸ್ ಕೊಟ್ಟಾರ ಅಂಕಲ್. ಹಾ. ಟೇಸ್ಟ್ ನೋಡಿ ಹೇಳ್ತೇನೆ ನಿಮ್ಗೆ. ಅಷ್ಟು ಮಾಡ ತಮ್ಮನೇಲಿ ಫೋಟೋ ತಕೊಂಡ್ರಿ ಒಂದು ಸತಿ. ಶ್ವೇತಾ ಅವ್ರೆ, ಟ್ರೈ ಮಾಡೋಣ್ರಿ. ತನಗಾಗೈತೇನು ಇಲ್ಲಿ ಇನ್ನೂ? ಇನ್ನ ಭಾಳ ಬಿಸಿ ಐತಿ. ಓಕೆ, ತಗೋರಿ ಟ್ರೈ ಮಾಡ್ರಿ, ನೋಡೋಣ ಹೆಂಗೈತಿ. ನಮ್ಮ ಶ್ವೇತಾ ಅವ್ರು ಕಟ್ ಮಾಡಿ ಇಟ್ಟಿದ್ರೆ ತಿನ್ನಕಂತೇಳಿ ನಾ ತೊಗೊಂಡೆ. ಹೊರಗಿಂದ ಫುಲ್ ಕ್ರಿಸ್ಪಿ ಐತಿ, ಒಳಗಿಂದ ಫುಲ್ ಫ್ಲೇವರ್ ಅದ ನೋಡು. ಮಸ್ತ್ ಐತಿ. ಇದ ಫಸ್ಟ್ ಟೈಮ್ ಇರ್ಬೇಕು ನಾವಿಬ್ರು ಕೊರಿಯಂಡರ್ ವಡ ಟ್ರೈ ಮಾಡಿದ್ದ. ಹಾಂ ಒಂದ್ಸತಿ ಮನ್ಯಾಗ ಮಾಡಿದ್ವಿ, ಬಟ್ ಹಿಂಗೆ ಆಗಿದ್ದಿಲ್ಲ ಅದು. ಬಟ್ ಇದು ಭಯಂಕರ ಸ್ಪೆಷಲ್ ಐತೆ ನೋಡ್ರಿ ಕೊರಿಯಂಡರ್ ವಡ. ಯಾಕಂದ್ರೆ ಇದ್ರೊಳಗೆ ಒಳಗಡೆ ಏನು ಸ್ಟಫಿಂಗ್ ಹಾಕ್ಯಾರಲ್ಲ, ಭಾರಿ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಐತಿ. ಅಗದಿ ಸಣ್ಣ ಕಟ್ ಮಾಡಿ ಹಾಕ್ಯಾರ. ಮತ್ತು ಬ್ಯಾಟರ್ ಸಹಿತ ಹಂಗೆ ಐತಿ, ಭಾಳ ದಪ್ಪ ಲೇಯರು ಬಂದಿಲ್ಲ, ಭಾಳ ತೆಳ್ಳಗೂ ಲೇಯರ್ ಬಂದಿಲ್ಲ, ಅಗದಿ ಪರ್ಫೆಕ್ಟ್ ಐತಿ. ಮತ್ತು ಎಣ್ಣೆ ಸಹಿತ ಹಿಡ್ದಿಲ್ಲ ನೋಡ್ರಿ. ಎಣ್ಣೆನೇ ಹಿಡ್ದಿಲ್ಲ ಒಂಚೂರು. ಹೌದಿಲ್ಲ? ಟೇಸ್ಟ್ ಮಸ್ತ್ ಆಗೈತೆ. ನಮ್ಮ ಸ್ಪರ್ಶನೂ ತೋರ್ಸತ್ತ ಎಣ್ಣೆ ಹಿಡ್ದಿಲ್ಲ ಅಂತೆ. ಚಂದ ನೋಡ. ನೀವು ಬಂದು ಇಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಹೌದು, ಡೆಫಿನೆಟ್ಲಿ ಟ್ರೈ ಮಾಡ್ರಿ. ಯಾಕಂದ್ರೆ ಅಲ್ಟಿಮೇಟ್ ಟೇಸ್ಟ್ ಐತಿ. ಮತ್ತು ಇದಕ್ಕೆ 15 ವರ್ಷದ ಹಿಸ್ಟ್ರಿ ಐತ್ರಿ. ಅಷ್ಟೇ ಅಲ್ಲ, ಇಷ್ಟ ಅಲ್ಲ, 15 ವರ್ಷದ ಮೋರ್ ದೆನ್ 1 ಡೆಕೆಡ್ ಅನ್ಬೋದು. ಹೌದಿಲ್ರಿ? 15 ವರ್ಷದ ಹಿಸ್ಟ್ರಿ ಐತಿ. ಮತ್ತು ಇಷ್ಟು ಮಸ್ತ್ ಆಗ್ಲಾರ್ದ ಹೆಂಗೆ ಅಂತೀರಿ? ಮತ್ತು ಅದ್ರ ಮೇಲೆ ಎಲ್ಲ ಎಳ್ಳದು ಹಚ್ಚಾರಲ್ಲ, ಇಲ್ಲೇ ಅದಿನ್ನೂ ಟೇಸ್ಟ್ ಕೊಡೋದೈತಿ. ಸೂಪರ್. ಶ್ವೇತಾರ ಒಂದು ಅಬ್ಸರ್ವ್ ಮಾಡಿದ್ರೇನ? ಇಲ್ಲಿ ನೋಡ್ರಿ, ಪೇಪರ್ ಪ್ಲೇಟ್ ಐತಿ. ಹೌದು. ಅಂದ್ರೆ ತೊಳ್ಯಾಕ ನೀರಿಗೆ ವೇಸ್ಟ್ ಆಗಬಾರ್ದಂತೆ ಪೇಪರ್ ಪ್ಲೇಟ್ ಯೂಸ್ ಮಾಡ್ತಾರೆ. ಆಮೇಲೆ ಟಿಶ್ಯೂ ಪೇಪರ್ ಇಟ್ಟಾರ. ಇದು ಮತ್ತ ಎಲ್ಲಿ ಚಲ್ಲಿದ್ರು ಕರೆಕ್ಟ್ ಐತಿ. ಯಾಕಂದ್ರೆ ಅದ್ರ ಮೇಲೆ ಲೇಯರ್ ಅದ, ಪ್ಲಾಸ್ಟಿಕ್ ಲೇಯರ್ ಅದು ಇಲ್ಲ. ಇದೊಂದೇ ಪ್ಲಾಸ್ಟಿಕ್ ಐತಿ. ಬಟ್
ಆಮೇಲೆ ಇವ್ರು ಪಾರ್ಸಲಿಗೆ ಸಹಿತ ಕ್ಯಾರಿ ಬ್ಯಾಗ್ ಯೂಸ್ ಮಾಡಂಗಿಲ್ಲ. ಅವು ಪೇಪರ್ ಬ್ಯಾಗ್ ಇಟ್ಟಿದ್ರಿ ಇಲ್ಲಿ ಇದೆ ಎಲ್ಲೋ ಪೇಪರ್ ಬ್ಯಾಗ್ ಯೂಸ್ ಮಾಡ್ತಾರೆ ಅವ್ರು. ಅಲ್ಲಿ ಒಳಗಿಟ್ಟಾರ ತೋರಿಸ್ತಾರೆ ತಡ್ರಿ. ನಾನು ಅಬ್ಸರ್ವ್ ಮಾಡಿದ್ದೆ, ಇದೇ ಒಬ್ರು ಮಸಾಲಾ ಪಾವ್ ತೊಗೊಂಡೋದ್ರು ಪೇಪರ್ ಬ್ಯಾಗ್ ಇಟ್ಟಾರ ನೋಡ್ರಿ. ಅಲ್ಲಿ ಪೇಪರ್ ಬ್ಯಾಗ್ ಯೂಸ್ ಮಾಡ್ತಾರೆ ಅವರೆಲ್ಲ. ಡಿಸ್ಪೋಸಿಬಲ್ ಅಂದ್ರೆ ಎಕೋ ಫ್ರೆಂಡ್ಲಿ, ನೇಚರ್ಗೂ ಏನು ಧಕ್ಕೆ ಆಗಿರ್ಬಾರ್ದು, ಆ ರೀತಿ ಬಿಸ್ನೆಸ್ ಅನ್ನು ನಡೆಸ್ತಾರೆ ಅಲ್ಲ. ಮಸ್ತ್ ಐತೆ ಅವ್ರ ಬಿಸ್ನೆಸ್, ಚಲೋ ಐತಿ. ಒಂದ್ಸಲ ಬಂದು ಟ್ರೈ ಮಾಡ್ರಿ. ನೀವು ಒಂದ್ಸಲ ಯಾರು ಬೆಳಗಾವಿದವ್ರು ಅದರಿ ಬಂದ ಟ್ರೈ ಮಾಡಿ ನೋಡ್ರಿ. ಎಸ್, ಮತ್ತೊಂದು ಎಲ್ಲಿ ಹೋಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡ್ರಿ. ಬಡ 64.7 67 ಇತ್ತು ನಿಮ್ದು. 67 ಇತ್ತು, 64.7 ಆಗಿದೆ ಚೆಕ್ ಮಾಡಿ ನೋಡ್ರಿ. ಈಗ ನಮ್ಮ ಶ್ವೇತಾ ಅವ್ರು ಹೋದ್ರೆ ಸ್ಪರ್ಶ ಇಲ್ವಾ 48.4. 1 kg ಏರೈತೆ ನಂದು. 1 kg ಏರೈತೆ ಹಿಡಿ ತಗೋ. ಉತ್ತರ ಕರ್ನಾಟಕದಾಗ ಎಲ್ಲೂ ಬಂದಿಲ್ಲ. ಸೊ ಇದೊಂದು ನಮ್ಗೆ ಹಿಟ್ ಆಗುವಂತ ಎಲ್ಲಾ ಚಾನ್ಸಸ್ ಐತಿ. ಉತ್ತರ ಕರ್ನಾಟಕ ಬಗ್ಗೆ ಫುಲ್ ಡೀಟೇಲ್ ಆಗಿ ಏನ್ರಿ ಶ್ವೇತಾ ಮೇಡಮ್ ಊಟ ಆತ್ ನೋಡ್ರಿ. ಇವತ್ತು ಊಟಕ್ಕೆ ಪೂರಿ ಶ್ರೀಕರ್ಮಿ ಎಲ್ಲ ಇತ್ತು. ಮತ್ತೆ ತೋರಿಸ್ಲಿಲ್ಲ. ನೀವು ಹೊರಗೆ ಹೋಗಿದ್ರಲ್ಲಿ, ಈಗ ಬಂದ್ರಿ. ಹೌದು, ನಾನು ಸ್ಟುಡಿಯೋಕ್ಕೆ ಹೋಗಿದ್ನಿ. ಯಾಕಂದ್ರೆ ನಮ್ಮ PS ಪ್ರವೀಣ್ ಅವ್ರದ್ದು ಒಂದು ಹೊಸ ಸಾಂಗ್ ರಿಲೀಸ್ ಆಗತ್ತಿತ್ತ, ನೋಡಿದ್ರಲ್ಲ. ಇದೇ ಈಗ ಜಸ್ಟ್ ಮೀಟಿಂಗ್ ನಡೆದಿತ್ತು. ಅದಕ್ಕೆ ಅವ್ರು ಕರೆದಿದ್ರ. ಹೊಸ ಸಾಂಗ್ ಬರೋದೈತಿ, ಮುಂಬರೋ ದಿವಸದಾಗ ಬರೋದೈತಿ. ಈಗ ಸದ್ಯಕ್ಕೆ ಯಾವಾಗ ಬರ್ತೈತಿ ಡೇಟ್ ಗೊತ್ತಿಲ್ಲ, ಬಟ್ ಶೂಟಿಂಗ್ ಅಂತೂ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಐತಿ. ಸೊ ದೊಡ್ಡ ಸಾಂಗ್ಸ್ಗಳೆಲ್ಲ ಹೆಂಗೆ ಶೂಟ್ ಆಕಾವು, ಆಲ್ಬಮ್ ಸಾಂಗ್ಗಳು ಅನ್ನೋದನ್ನು ನಿಮಗೆ ಮುಂಬರೋ ದಿನದಾಗ ತೋರಿಸ್ತೇವೆ ನಾವು. 2 ದಿವಸ ಶೂಟಿಂಗ್ ಐತಿ. ಸೊ ಅದ್ರೊಳಗೂ ನಮ್ಮದು ಶ್ವೇತಾ ಅವ್ರದ್ದು ಸಣ್ಣ ಪಾತ್ರ ಐತಿ. ಆಮೇಲೆ ನನಗಂತೂ ಜವಾಬ್ದಾರಿ ಕೊಟ್ಟಾರ ಪ್ರವೀಣ್ ಅವರ ಸ್ವಲ್ಪ. ಸೊ ಜವಾಬ್ದಾರಿ ಜೋಡಿ ಪಾತ್ರನೂ ನಿಭಾಯಿಸ್ಬೇಕಾ ನೋಡೋಣ ಹೆಂಗೆ ಇರ್ತೈತಿ. ಮತ್ತು ಇವತ್ತಿನ ಸ್ಟ್ರೀಟ್ ಫುಡ್ ಚಾಲೆಂಜ್ ಅಂತೂ ನನಗೆ ಶ್ವೇತಾಗ ಪರ್ಸ್ನಲಿ ಭಾಳ ಇಷ್ಟ ಆಯ್ತು. ಯಾಕಂದ್ರೆ ಆಕಾಶನ ಹೇಳಿದ್ದು ಒಂದು ಮಾತಾದ್ರೆ, ಇನ್ನೊಂದು ಏನಪ್ಪ ಅಂತಂದ್ರೆ ಅವ್ರ ಗಂಡ ಹೆಂಡತಿ ಕೂಡಿ ಮಾಡ್ತಾರಲ್ಲ, ಅವ್ರ ಪಾಪ ಅಂಕಲ್ ಆಂಟಿ ಲಾಸ್ಟಿಗೆ ನಾವು ರೊಕ್ಕ ಕೊಡಕ್ ಹೋದ್ರೆ ಬ್ಯಾಡ್ ಅಂತಂದ್ರ ನನಗೆ ಲಿಟ್ರಲಿ ಒಂಥರ ಆಗ್ಬಿಡ್ತ. ಹೆಂಗ ಅನ್ಸತಿ, ಅವ್ರು ದುಡ್ಕೊಂಡ್ ತಿನ್ನೋರ್ಗು ಸಹಿತ ಎಷ್ಟು ವಿಚಾರ ಮಾಡ್ತಾರ ಅಂತ ಅನಿಸ್ತ. ಮನಸ್ಸಿಗೆ ಭಾಳ ನಮ್ ಜೊತೆ ಅಟ್ಯಾಚ್ ಆದ್ರ ಅವ್ರು, ಲಿಟ್ರಲಿ ಅಟ್ಯಾಚ್ ಆದ್ರ. 10-15 ನಿಮಿಷನಾಗ ಅಂದ್ರ ಅಷ್ಟು ನಮ್ ಜೊತೆ ಅವ್ರ ಬಹಳ ಕ್ಲೋಸ್ ಆದ್ರ. ರೊಕ್ಕನ ಬೇಡ ಅಂತ ನಿಂತ್ರ ಅವ್ರ. ಆದ್ರೂ ನಾವು ತಿಂದೆ ಬಂದ್ಮೇಲೆ ರೊಕ್ಕ ಕೊಡೋದ ನಮ್ಮ ಕರ್ತವ್ಯ. ಯಾಕಂದ್ರ ಅವರು ದುಡ್ಕೊಂಡ್ ತಿನ್ನವ್ರ. ಬೆಳಗ್ಗೆಯಿಂದ ಸಂಜೆ ತನ ಅವರು ನಿಂತ ಬಿಸಿಲು ಮಳಿ ಗಾಳಿ ಅನ್ಲಾರ್ದ ನಿಂತು ವ್ಯಾಪಾರ ಮಾಡ್ತಿರ್ತಾರ. ಚಲೋ ಅಲ್ಲ ಅಂತ ಹೇಳಿ ನಾವ್ ಅವ್ರಿಗೆ ರೊಕ್ಕ ಕೊಟ್ಟ ಬಂದ್ವಿ, ಥ್ಯಾಂಕ್ಸ್ ಹೇಳಿ. ಆಕಾಶನ ಹೇಳಿದ್ರು ನನಗ ಏನಂತಂದ್ರ, ಬರೀ ಒಂದ್ ಸಿಲಿಂಡರ್ ಮತ್ತ ಅದ್ರ ಬಾಜುಕ್ ಒಂದ್ ಸಣ್ಣದ ಟೇಲ ಐತಿ, ಅದ್ರ ಮೇಲೆ ಒಂದ್ ಗ್ಯಾಸ್ ಸ್ಟವ್ ಐತಿ ಅಷ್ಟ ಅಂತ ಹೇಳಿದ್ರ ಅವ್ರ. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡಾರ 15 ವರ್ಷದಾಗ ಅಂತಂದ್ರೆ. ಯಾಕಂದ್ರೆ ಆಕ್ಚುಲಿ ಅಲ್ಲಿ ಮುಂಚೆ ಎಲ್ಲಾ ಅಂಗಡಿಗಳು ಇದ್ದಿದ್ದಿಲ್ಲ ಅಲ್ಲಿ. ಹಿಂದ ನೀವು ಅಬ್ಸರ್ವ್ ಮಾಡಿರ್ಬೋದು, ಬೆಳಗಾವಿದವ್ರಿಗೆ ಎಲ್ಲರಿಗೂ ಗುರ್ತಿರ್ತೈತಿ. ಏನಪ್ಪಾ ಅಂತಂದ್ರ ಅಲ್ಲಿ ಈಗ ಒಂದ್ 2 ವರ್ಷ 3 ವರ್ಷನಾಗ ಅಲ್ಲೆಲ್ಲ ಅಂಗಡಿಗಳು ಮಾಡ್ಯಾರ. ಮದುವೆ ಆದಾಗ ಹೋಗಿದ್ವಿ ಡೈಲಿ. ಅಲ್ಲಿ ಏನು ಇದ್ದಿದ್ದಿಲ್ಲ, ಪೂರ್ತಿ ರೈಲ್ವೆ ಟ್ರ್ಯಾಕ್ ಅಂತೈತಿ ನಮ್ಗೆ. ರೈಲ್ವೆ ಟ್ರ್ಯಾಕ್ ನಿಂತ್ರ ಟ್ರೈನ್ ಹೋಗುದ್ ಕಾಣಿಸ್ತೈತಿ ಪೂರ್ತಿ ಎಂಡ್ ಮಟ್ಟ ಕಾಣಿಸ್ತೈತಿ. ಆಗ ನಮ್ಮ ಮದುವೆ ಒಂದ್ 2 ವರ್ಷಕ್ಕಂದ್ರೆ ಸ್ಟಾರ್ಟ್ ಆಗ್ತದ ಕನ್ಸ್ಟ್ರಕ್ಷನ್ ಎಲ್ಲ. ಅಂಗಡಿಗಳೆಲ್ಲ ಕಟ್ಟಾಕದು ಸ್ಟಾರ್ಟ್ ಮಾಡಿದ್ರ. ಈಗೆಲ್ಲ ಸ್ವಲ್ಪ ಅಂಗಡಿಗಳು ಆಗ್ಯಾವಲ್ಲೇ. ಬಟ್ ಟೇಸ್ಟ್ ಮಾತ್ರ ಚಲೋ ಐತೆ. ನೀವು ಒಂದ್ಸಲ ಹೋಗಿ ಟ್ರೈ ಮಾಡಿ ನೋಡ್ರಿ. ಮತ್ತೆ ನಾಳೆ ಎಲ್ಲಿ ಹೋಗ್ತೇವೆ ಅಂತೇಳಿ ಇವತ್ತ ಹೇಳ್ತೇವೆ ನಿಮಗ. ಒಂದ್ 2-3 ಜನ ಕಮೆಂಟ್ ಮಾಡ್ಯಾರ, ನ್ಯೂಕ್ಲಿಯಸ್ ಮಾಲ್ ಕಡೆ ಕಾರ್ನದ ಚಾಟ್ಸ್ ಸಿಗ್ತಾವ ಅಂತೇಳಿ 3 ಜನ ಕಮೆಂಟ್ ಹಾಕ್ಯಾರ. 2-3-4 ಬಂದವ ಕಮೆಂಟ್. ಸೊ ಅದ ನ್ಯೂಕ್ಲಿಯಸ್ ಮಾಲ್ ಅಂದ್ರ ನಾವು ಒಂದ್ಸಲ ಸ್ಪರ್ಶನ್ ಕರ್ಕೊಂಡ್ ಹೋಗಿದ್ವಿ. ಕಿಡ್ಡು ನಾನು ಆಕಿನ ಅಲ್ಲಿ ಬಿಟ್ಟೆ ಹಿಂಗ ಮರಿಯಾಗಿ ನಿಂತಿದ್ವಿ. ಭಾಳ ಹಿಂಗದ. ಈಕಿನ ಸಣ್ಣಕ್ಕಿದ್ಲ, ಆಕಿಗಿನ ತಿಳುವಳಿಕೆ ಬಂದಿದ್ದಿಲ್ಲ, ಮುಖ ಎತ್ತಿ ನೋಡಿದ್ದಿಲ್ಲ. ಆಕಿ ಯಾರಿಗ್ ನೆನಪೈತೇನಿಲ್ಲ. ಬ್ಲಾಗ್ ಕಮೆಂಟ್ ಮಾಡ್ರಿ. ಮತ್ ನಾವ್ ಈಸಿ ಬೈ ಮುಂದೈತದ, ಈಸಿ ಬೈ ಹೋಗಿ ಅಲ್ಲಿ ಹೋಗಿದ್ವಿ. ಏನೋ ತರಾಕ್ ಅಂತ ಹೇಳಿ ಹೋಗಿದ್ವಿ. ಒಟ್ಟೆ ಮುಖ ಎತ್ತಿ ನೋಡಿದ್ದಿಲ್ಲ ಆಕಿ. ಹೌದೌದೌದು. ಯಾರು ಕಮೆಂಟ್ ಮಾಡ್ಲಿಲ್ಲ ಅಂದ್ರು ಒಬ್ರಂತರೂ ಕಮೆಂಟ್ ಮಾಡ್ತಾರ. ಅವ್ರ ಹೆಸರು ನಾನು ಹೇಳ್ತೇನೆ ಇವತ್ತ. ಗಣೇಶ್ ಶೇಟ್ ಅಂತ ಹೇಳಿ ಒಬ್ರು ಅದಾರ, ಶೆಟ್ಟಿ. ಅವ್ರಂತರೂ ಡೆಫಿನೆಟ್ಲಿ ಕಮೆಂಟ್ ಮಾಡ್ತಾರೆ. ಯಾಕಂದ್ರೆ ಎಲ್ಲಾ ಬ್ಲಾಗಿಗೂ ಸಹಿತ ಅವ್ರ ಫಸ್ಟ್ ಲೈಕ್ ಫಸ್ಟ್ ಕಮೆಂಟ್ ಅಂತ ಹೇಳಿ ಸ್ಕ್ರೀನ್ ಶಾಟ್ ತೆಗದ
ನಮಗ ಇದ್ರಾಗ ಕೈತತು ಚಾನಲ್ ಒಂದ್ ನಂಬರ್ ಐತಲ್ಲ ಅದಕ್ಕೆ ವಾಟ್ಸ್ಆಪ್ ಮಾಡ್ತಾರ ಅವ್ರು ನಮ್ಮ ವ್ಲಾಗ್ಸ್ ಯಾವ್ದನ್ನೂ ಮಿಸ್ ಮಾಡಂಗಿಲ್ಲ, ಯಾವ್ದೇ ಸಣ್ಣ ಪುಟ್ಟ ಥಿಂಗ್ಸ್ ಅನ್ನು ಮಿಸ್ ಮಾಡಂಗಿಲ್ಲ ಅವ್ರ, ಪ್ರತಿಯೊಂದು ನೋಡ್ತಾರ. ಅವ್ರಿಗ ನಂದ ಒಂದ್ ಸಲ್ಯೂಟ್ ಕರೆನ ಎಲ್ಲಾ ವಿಡಿಯೋ ನೋಡ್ತಾರ. ಮತ್ತ ಹಂಗ ಬಹಳ ಜನನು ಅದಾರ, ಅವ್ರೊಬ್ರ ಅಲ್ಲ ಹಂಗ ಬಹಳ ಜನ ಅದಾರ. ಮತ್ತ ಅವ್ರ ಹೆಸರು ನೆನಪೈತೆ ಅಂದ್ಕೂಡ್ಲೆ ಅವ್ರ ಹೆಸರು ಅಷ್ಟೇ ಅಪ್ಪ ಅಲ್ಲೇ ಕುಂದ್ರು. ನೋಡಿದ್ರೆ ನೀವು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಬ್ಲಾಗ್ ಅನ್ನ ನಾನು ಇಲ್ಲೇ ಏನ್ ಮಾಡತ್ತೀನಿ. ಮತ್ತೆ ನಾಳೆ ಹೊಸ ಬ್ಲಾಗ್ ಸಿಗೋಣ ಅಂತ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಓಕೆ ಸೊ ಚಲೋ, ಗುಡ್ ನೈಟ್. ನನ್ನ ಸ್ಟೋರಿ ನಾಳೆ ರೋಸ್ಟ್ ಆಗ್ತದೆ. ಬರ್ತ್ಡೇ ಪಾರ್ಟಿ ಕೊಡ್ತೇನೆ ಅಂತಾರೆ ಇವ್ರ, ಇನ್ನ ಊಟ ಮಾಡಿಲ್ಲ ಅಡಿಗೆ ಮಾಡಿಲ್ಲ ಅಂತೇಳಿ ಅಲ್ಲಿ ಬ್ಲಾಗ್ ಶುರು ಐತೆ. ಅಲ್ಲಿ ಡಾಕ್ಟರ್ ಶ್ವೇತಾ ನಾಳೆ 5:30 ನೀವು ಬ್ಲಾಗ್ ಜೊತೆ ಇದ್ರಿ. ನೀವು ನೋಡಿರ್ಬೋದು ಆಲ್ರೆಡಿ ಸ್ಟುಡಿಯೋ ಓಪನಿಂಗ್ ದಿನ ನಾ ಇದ ಬ್ಲಾಗ್ ಒಳಗೆ ಬಂದಿದ್ನಿ. ಸೊ ಇವತ್ತು ನಾನು ಬರ್ತ್ಡೇ ಪಾರ್ಟಿ ಕೊಡ್ಬೇಕಂತ ಕರೆದಿನಿ. ನಮ್ಮ ಅಡಿಗೆ ಬಟ್ ಒಬ್ಬ ಕೈ ಕೊಟ್ಟ. ಸೊ ದಯವಿಟ್ಟು ಈಗ ನಡೆಯಾಕತೈತಿ ನಿಮಗ ನಿಮ್ಮ ಈ ಟೈಮ್ ನೋಡ್ರಿ ಎಷ್ಟಾಯ್ತ? 12:21. ಎಸ್, ನೀವೇನ್ ನೋಡಕತ್ತಿರೋ ಡಾಕ್ಟರ್ ಶ್ವೇತಾ ಅವ್ರದ ಬ್ಲಾಗ್ ಬೆಳಗಾವಿ ಶೆಟ್ಟಿ ಅಲ್ಲ, ಬೆಳಗಾವಿ ಶೆಟ್ಟಿ ಅವ್ರ ಬ್ಲಾಗ್. ಸೊ ಅವ್ರ ನಮ್ಮ ಈ ಪಾರ್ಟಿ ಒಳಗ ಇಷ್ಟು ಲೇಟ್ ಮಾಡಿ ಊಟ ಮಾಡಕತ್ತಾರ. ಎಸ್, ಜೈ RCB. ನಿಮ್ದೆಲ್ಲ ಮನಸ್ಸು ಬಾಳ ಗಟ್ಟಿರಿ. RCB ಹೊಸ ಅಧ್ಯಾಯ ಮನಸ್ಸು ಗಟ್ಟಿತಿ. ನಮ್ಮ ಪ್ರಕಾಶ್ ಭಾಯ್ ಹೇಳಿದಂಗ ಆಲ್ರೆಡಿ ಮನಸ್ಸು ಕಲ್ಲಾಗೈತೆ. ಇನ್ನು ಹೊಡೆದ್ರ ಮನಸ್ಸು ಅದು ಕಲ್ಲ ಹೊಡಿಬೇಕೇನು ನಮ್ದ. ಇದು RCBಗೆ ಹೊಸ ಅನ್ಯಾಯ. RCBಗೆ ಹೊಸ ಅಧ್ಯಾಯ ಅಲ್ಲ, ಹೊಸ ಅನ್ಯಾಯ. ಪವನ್ ಭಾಯ್ ಹೇಳಿದಂಗ RCBಗೆ ಹೊಸ ಅನ್ಯಾಯ. ಬಟ್ ಏನಾದ್ರೂ ನಾವು RCBನ ಬಿಟ್ಕೊಡಂಗಿಲ್ಲ.